ಹರಿ ಓಂ. ಶುಭೋದಯ. ಮಾತಾ ಭೂಮಿ ಪುತ್ರೋಹಂ ಪೃಥಿವ್ಯಾ. ನಾವು ಈ ಇಡೀ ವಿಶ್ವದ ಜನನಿಯ ಮಕ್ಕಳು. ಅಂದರೆ ಈ ಇಡೀ ಭೂಮಿ ನಮಗೆ ತಾಯಿ. ಪುತ್ರೋಹಂ ಪೃಥಿವ್ಯಾ. ನಾವೆಲ್ಲರೂ ಕೂಡ ಈ ಪೃಥ್ವಿ ದೇವತೆಯ ಅಂದರೆ ಭೂಮಾತೆಯ ಮಕ್ಕಳು. ನೀವೆಲ್ಲರೂ ಕೂಡ ಸಂಸ್ಕೃತದ ವಾಂಗ್ಮಯದ ಸ್ಪಷ್ಟ ಅರಿವನ್ನು ಹೊಂದಿದವರು. ಆದರೆ ಕೆಲವರಿಗೆ ಸಂಸ್ಕೃತ ಅಂತ ಹೇಳಿದರೆ ಅದೊಂದು ಶುಷ್ಕ ಪಂಡಿತರ ಭಾಷೆ. ಅದು ಅತ್ಯಂತ ಕ್ಲಿಷ್ಟಕರವಾದದ್ದು. ಶುಷ್ಕ ಪಂಡಿತರ ವ್ಯಾಕರಣಾದಿ ನಿಯಮಗಳಿಂದ ಕೂಡಿದ ರಸಹೀನ ಭಾಷೆ ಎಂಬ ತಪ್ಪು ಗ್ರಹಿಕೆ ಇರ್ತದೆ. ಆದರೆ ಸಂಸ್ಕೃತ ವಾಗ್ಮಯದಲ್ಲಿ ಅನೇಕ ಹಾಸ್ಯ ಪ್ರಸಂಗಗಳು, ಚಾಟುಕ್ತಿಗಳು, ರಸವತ್ತಾದ ವರ್ಣನೆಗಳು, ಪ್ರಣಯ, ಪ್ರೇಮ ಸಂಭಾಷಣೆಗಳು, ಪ್ರಕೃತಿ ವರ್ಣನೆ ಇವೆಲ್ಲವೂ ಕೂಡ ಇದೆ. ಹಾಗಾದರೆ ಸಂಸ್ಕೃತ ಕೇವಲ ಶುಷ್ಕ ಭಾಷೆಯೇ ಇಲ್ಲ. ಉದಾಹರಣೆಗೆ ನಾನೊಂದು ಹಾಸ್ಯೋಕ್ತಿಯನ್ನು ಹೇಳ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ಧಾರಾ ನಗರಿಯ ರಾಜ ಭೋಜರಾಜ, ಅವನ ಆಸ್ಥಾನದಲ್ಲಿ ನವರತ್ನಗಳು ಅಂತ ಪ್ರಸಿದ್ಧರಾದಂತಹ ನವ ಕವಿಗಳು, 9 ಜನ ಕವಿಗಳು, ವಿದ್ವಾಂಸರು, ಒಬ್ಬರನ್ನು ಮೀರಿಸುವಂಥ ಮತ್ತೊಬ್ಬರು ಅಂತಹ ಪಂಡಿತರು ಇದ್ದರು. ಆದರೆ ಭೋಜರಾಜನು ಅಪಾರ ಸಂಸ್ಕೃತ ಪ್ರೇಮಿ, ವಿದ್ವತ್ ರಾಜ. ಅವನಿಗೆ ಅವನ ಆಸ್ಥಾನದಲ್ಲಿರುವ ಕಾಳಿದಾಸನ ಮೇಲೆ ಅದೇಕೋ ಅತೀವ ಪ್ರೀತಿ, ವ್ಯಾಮೋಹ. ಯಾಕೆಂದರೆ ಅವನು ಇಂತಹ ಕ್ಲಿಷ್ಟಕರ ಸಂದರ್ಭದಲ್ಲೂ ಕೂಡ ತನ್ನ ಹಾಸ್ಯಭರಿತವಾದಂತಹ ಮಾತುಗಳಿಂದ ಇಂತಹ ವಿದ್ವಾಂಸರನ್ನು ಸೋಲಿಸಬಲ್ಲ, ನನ್ನನ್ನು ರಕ್ಷಿಸಬಲ್ಲ ಅಂತ ಬರುತ್ತೆ. ಆದರೆ ಇತರರಿಗೆ ಇದನ್ನು ನೋಡಿ ಬಹಳ ಒಂದು ವೇದನೆ ಆಗ್ತಾಯಿತ್ತು. ಈ ಭೋಜರಾಜ ಕಾಳಿದಾಸನನ್ನೇ ಬಹಳ ಓಲೈಸ್ತಾ ಇದ್ದಾನೆ, ಮೆಚ್ಚುತ್ತಾ ಇದ್ದಾನೆ, ಅವನಿಗೆ ಎಲ್ಲ ಅವನನ್ನೇ ಹೋಳ್ತಾ ಇದ್ದಾರೆ. ಆದರೆ ನಾವೇನು ಕಡಿಮೆ, ಇವನನ್ನು ಏನಾದರೂ ಮಾಡಿ ಈ ಕಾಳಿದಾಸನನ್ನು ಒಂದು ಕಷ್ಟಕ್ಕೆ ಸಿಲುಕಿಸಬೇಕು. ಭೋಜರಾಜನಲ್ಲಿ ಅವನಿಗೆ ಇರುವಂತಹ ಅಥವಾ ಕಾಳಿದಾಸನಲ್ಲಿ ಭೋಜರಾಜನಿಗೆ ಇರುವಂತಹ ಅತಿಯಾದಂತಹ ವಿಶ್ವಾಸವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿಕೊಂಡು ಒಂದು ಉಪಾಯವನ್ನು ಮಾಡಿದರಂತೆ. ಅವರೆಲ್ಲರೂ ಕೂಡ ಸೇರಿ ಭೋಜರಾಜನ ಹತ್ರ ಹೇಳ್ತಾರೆ, ಭೋಜರಾಜ, ಈಗ ನಾವೊಂದು ಒಗಟನ್ನು ಹೇಳ್ತೇವೆ, ಅದಕ್ಕೆ ಸರಿಯಾದಂಥ ಶ್ಲೋಕವನ್ನು ಕಾಳಿದಾಸ ಹೇಳಬೇಕು. ಹಾಗೆ ಹೇಳಿದರೆ ಅವನು ಕವಿ ಶ್ರೇಷ್ಠ, ಕವಿಗಳ ಗುರು ಎಂಬುದನ್ನು ನಾವು ಒಪ್ಪಿಕೊಳ್ತೇವೆ ಅಂತ ಹೇಳಿದ್ರು. ಆಗುವುದು ಅಂತ ಹೇಳಿಕೊಂಡು ರಾಜ ಕಾಳಿದಾಸನನ್ನು ಬರಲಿಕ್ಕೆ ಹೇಳಿದಂತೆ. ಅವನು ಕಾಳಿದಾಸನ ಕರೆದು, ಕಾಳಿದಾಸ, ಈಗ ನಾನೊಂದು ಒಗಟನ್ನು ಹೇಳ್ತೇನೆ, ಅಂದರೆ ಒಂದು ಕೆಲವು ಪದಗಳನ್ನು ಹೇಳ್ತೇನೆ, ನೀನು ಅದಕ್ಕೆ ಸರಿಯಾಗಿ ನೀನು ಸಂಸ್ಕೃತದಲ್ಲಿ ಶ್ಲೋಕವನ್ನು ಹೇಳಬೇಕು ಅಂತ ಹೇಳಿಕೊಂಡು. ಕಾಳಿದಾಸ ಆಗಲಿ ಪ್ರಭು, ಅದೇನು ಹೇಳಿ. ಆಗ ಭೋಜರಾಜ ಹೇಳಿದಂತೆ, ಟಟಂಟಟಂಟಃ ಟಟಟಂಟಟಂಟಃ, ಇದರ ಬಗ್ಗೆ ಈ ಪದಗಳು ಬರುವ ಹಾಗೆ ನೀನು ಒಂದು ಶ್ಲೋಕವನ್ನು ಹೇಳಬೇಕು ಅಂತ. ಸರಿ ಪ್ರಭುಗಳೇ, ನಾನು ಇನ್ನೊಂದು ಕ್ಷಣದಲ್ಲಿ ಬರ್ತೇನೆ, ಆಗ ಬಂದು ಇದಕ್ಕೆ ಸರಿಯಾದಂತಹ ಉತ್ತರವನ್ನು ಹೇಳ್ತೇನೆ ಅಂತ ಹೇಳಿದಂತೆ. ಹಾಗೆ ಹೇಳಿ ಹೋಗ್ತಾ ಇರಬೇಕಾದರೆ ದಾರಿಯಲ್ಲಿ ಒಬ್ಬಳು ಯುವತಿ, ಅವಳು ಒಂದು ನೀರನ್ನು, ಕೆರೆಯಿಂದ ನೀರನ್ನು ತರಲಿಕ್ಕೆ ಅಂತ ಹೇಳಿಕೊಂಡು ಕೆರೆಗೆ ಹೋಗ್ತಾ ಇದ್ಲಂತೆ. ಅವಳನ್ನು ನೋಡಿದ ತಕ್ಷಣ, ಇವಳು ಯಾಕೆ ಹೋಗ್ತಾ ಇದ್ದಾಳೆ ಕೆರೆಯ ಬಳಿಗೆ ನೀರನ್ನು ತರಲಿಕ್ಕೆ? ಓಹೋ, ಇದು ಏನು ಅಂತ ಕುತೂಹಲದಿಂದ ನೋಡಿದಾಗ
ಇವನನ್ನು ನೋಡಿದ ತಕ್ಷಣ ಅವಳು ಒಂದು ಗಾಬರಿಯಿಂದ ಕೈಯಲ್ಲಿದ್ದಂತಹ ಪಾತ್ರೆಯನ್ನು ಕೆಳಗೆ ಬೀಳಿಸಿದಂತೆ. ಅದು ಕೆಳಗೆ ಬಿದ್ದಾಗ ಟನ್ 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 ಅಂತ ಶಬ್ದ ಮಾಡ್ತಾ ಹೋಯ್ತಂತೆ. ಕೂಡಲೇ ಕಾಳಿದಾಸನು ಶ್ಲೋಕವನ್ನು ಅಲ್ಲಿಯೇ ರಚಿಸಿ ಬಿಟ್ಟನಂತೆ. ಅದು ಹೀಗಿದೆ: ರಾಜಾಭಿಷೇಕೆ ಮತವಿಹ್ವಲಾಯಾ ಹಸ್ತಚ್ಯುತೋ ಹೇಮಘಟಃ ಯುವತ್ಯಾಃ ಸೋಪಾನಮಾರ್ಗೆ ಕರೋತಿ ಶಬ್ದಂ ಟಟನ್ ಟಟಂಟಃ ಟಟಟನ್ ಟಟಂಟಃ. ಅಂದರೆ ರಾಜನ ಅಭಿಷೇಕಕ್ಕೋಸ್ಕರ ಉನ್ಮತ್ತ ಮದದಿಂದ ವಿಹ್ವಲೆಯಾದಂತಹ ಒಬ್ಬಳು ಯುವತಿಯ ಕೈಯಿಂದ ಹೇಮಘಟ ಅಂದರೆ ಚಿನ್ನದ ಪಾತ್ರೆಯು, ನೀರನ್ನು ತರಲಿಕ್ಕೆ ಅಂತ ಹಿಡಿದುಕೊಂಡಿದ್ದ ಚಿನ್ನದ ಪಾತ್ರೆಯು ಹಸ್ತಚ್ಯುತ ಕೈಯಿಂದ ಜಾರಿ ಕೆಳಗೆ ಬಿರಿದಂತೆ. ಯಾವುದರಲ್ಲಿ? ಸೋಪಾನ ಮಾರ್ಗದಲ್ಲಿ, ಅಂದರೆ ಕೆರೆಗೆ ಇಳಿಯಲು ಇರುವಂತಹ ಮೆಟ್ಟಿಲಿನಲ್ಲಿ. ಕರೋತಿ ಶಬ್ದಂ, ಅದು ಬಿದ್ದಾಗ ಹೇಗೆ ಶಬ್ದ ಮಾಡ್ತಾಯಿತ್ತು ಅಂದರೆ ಟಟನ್ ಟಟಂಟಃ ಟಟಟನ್ ಟಟಂಟಃ. ತಕ್ಷಣವೇ ಕಾಳಿದಾಸನು ಭೋಜರಾಜನ ಆಸ್ಥಾನಕ್ಕೆ ಹಿಂತಿರುಗಿ ಈ ಶ್ಲೋಕವನ್ನು ಹೇಳಿದಂತೆ: ರಾಜಾಭಿಷೇಕೆ ಮದವಿಹ್ವಲಾಯಾಃ ಹಸ್ತಚ್ಯುತೋ ಹೇಮಘಟಃ ಯುವತ್ಯಃ ಸೋಪಾನ ಮಾರ್ಗೆ ಕರೋತಿ ಶಬ್ದಂ ಟಟನ್ ಟಟಂಟಃ ಟಟಟನ್ ಟಟಂಟಃ. ಇದನ್ನು ಕೇಳಿದ ತಕ್ಷಣ ಎಲ್ಲ ಉಳಿದ ಆಸ್ಥಾನ ವಿದ್ವಾಂಸರು, ಕವಿಗಳೆಲ್ಲ ಇವನು ಛತ್ರಮತಿ ಹೌದು, ಕವಿರತ್ನನೇ ಹೌದು ಅಂತ ಹೇಳಿಕೊಂಡು ತಮ್ಮ ಸೋಲನ್ನು ಒಪ್ಪಿಕೊಂಡರಂತೆ. ವಿಶ್ವಂ ಭವತು ಏಕನೀಡಂ, ಇಡೀ ವಿಶ್ವವೇ ನಮ್ಮ ಒಂದು ಗೂಡಾಗಲಿ ಎಂದು ಹೇಳುತ್ತಾ ನನ್ನ ಈ ಹಾಸ್ಯೋಕ್ತಿಯನ್ನು ನಾನು ಮುಗಿಸ್ತೇನೆ. ಜೈ ಶ್ರೀರಾಮ್.